ಡಿಕ್ಲೈನ್ ಮಾಡಿದ್ರು. ಎಸ್, ದೆಹಲಿಯಲ್ಲಿ ಇತಿಹಾಸ ಸೃಷ್ಟಿಸಿದ ಬಿಜೆಪಿ 27 ವರ್ಷಗಳ ಬಳಿಕ ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ದೆಹಲಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡುತ್ತಾ ಹಾಗಾದ್ರೆ ಬಿಜೆಪಿ ಮುಸ್ಲಿಂ ಪ್ರಾಬಲ್ಯದ ಮುಸ್ಲಿಂ ತಿಕ್ಲಿ ಪಾಪ್ಯುಲೇಟೆಡ್ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ದೆಹಲಿಯ 7 ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಮುನ್ನಡೆ. ದೆಹಲಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡುತ್ತಾ ಹಾಗಾದ್ರೆ ಬಿಜೆಪಿ. ಹಾಗಾದ್ರೆ ಆಮ್ ಆದ್ಮಿ ಪಾರ್ಟಿ ಕಮರಿ ಬೀಳುವಂತಹ ಸಾಧ್ಯತೆಗಳಿದಾವ. ದೆಹಲಿಯ 7 ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ, ಎಷ್ಟೊಂದು ಆಶ್ಚರ್ಯ ಅಂತ ಹೇಳಿದ್ರೆ 70 ಕ್ಷೇತ್ರಗಳ ಪೈಕಿ 7 ಕ್ಷೇತ್ರಗಳು ಮೈನಾರಿಟಿ ಪ್ರಬಲ ಇರತಕ್ಕಂತಹ ಕ್ಷೇತ್ರ. ಹಾಗಾದ್ರೆ ಮುಸ್ಲಿಮರು ಈ ಬಾರಿ ಅರವಿಂದ್ ಕೇಜ್ರಿವಾಲ್ರನ್ನ ಮರೆತ್ರ. ಒಂದು ಅಬಕಾರಿ ನೀತಿ ಹಗರಣ, ಮತ್ತೊಂದು ಮುಸ್ಲಿಮರನ್ನ ರಾಜಕೀಯವಾಗಿ ಮುಖ್ಯವಾಹಿನಿಗೆ ತರೋದ್ರಲ್ಲಿ ಅರವಿಂದ್ ಕೇಜ್ರಿವಾಲ್ ಎಡವಿದ್ರು, ಮೈನಾರಿಟಿಯನ್ನ ಸಂರಕ್ಷಿಸುವುದರಲ್ಲಿ ಅರವಿಂದ್ ಕೇಜ್ರಿವಾಲ್ ಎಡವಿದ್ರು. ಇವೆಲ್ಲವೂ ಕೂಡ ಈ ಚುನಾವಣೆಯಲ್ಲಿ ಲೆಕ್ಕಾಚಾರ ಆಗ್ತಾ ಇದೆಯಾ? ಹಾಗಾದ್ರೆ ದೆಹಲಿಯಲ್ಲಿ ಇತಿಹಾಸ ಸೃಷ್ಟಿ ಮಾಡುತ್ತಾ ಬಿಜೆಪಿ ಕ್ಷಣ ಕ್ಷಣಕ್ಕೂ ಕೂಡ ರೋಚಕ ತಿರುವನ್ನು ಪಡೆದುಕೊಳ್ತಾ ಇದೆ ದೆಹಲಿ ಎಲೆಕ್ಷನ್ ರಿಸಲ್ಟ್. ದೆಹಲಿಯ 70 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರ ಕಾಂಗ್ರೆಸ್ ಬೆಂಬಲಿತ ಕ್ಷೇತ್ರ ಎಂದು ಹೇಳಲಾಗುತ್ತೆ. ಆ ಪೈಕಿ 7 ಕ್ಷೇತ್ರಗಳು ಮುಸ್ಲಿಂ ಪ್ರಾಬಲ್ಯದ ಕ್ಷೇತ್ರ. ಆ ಪ್ರಾಬಲ್ಯದ ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿಗೆ ಜಿಂದಾಬಾದ್ ಹೇಳಲಿಲ್ಲ ಅಲ್ಲಿನ ಮೈನಾರಿಟಿ. ಕಾಂಗ್ರೆಸ್ಸಿಗೂ ಕೂಡ ಕೈ ಕೊಡ್ತಾ ಮೈನಾರಿಟಿ. ಹಾಗಾದ್ರೆ ಬಿಜೆಪಿಗೆ ಬೆಂಬಲ ಕೊಡ್ತಾ ಇದೆಯಾ ಆ ಕ್ಷೇತ್ರ? ದೆಹಲಿಯಲ್ಲಿ 12 ಕ್ಷೇತ್ರಗಳಲ್ಲೂ ಕೂಡ ಮುಸ್ಲಿಂ ಪ್ರಾಬಲ್ಯ. ದೆಹಲಿಯಲ್ಲಿ ಇತಿಹಾಸ ಸೃಷ್ಟಿಸಿದ ಬಿಜೆಪಿ 27 ವರ್ಷದ ನಂತರ ಮತ್ತೆ ಕಮಲ ಅರಳೋ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಆಮ್ ಆದ್ಮಿ ಪಾರ್ಟಿ 2 ಬಾರಿ ವಿಸ್ಮಯಕಾರಿಯಾಗಿ ಗೆಲುವು ಸಾಧಿಸಿತ್ತು. ಒಂದು ಚುನಾವಣೆಯಲ್ಲಿ 63 ಕ್ಷೇತ್ರ ಗೆದ್ರೆ, ಮತ್ತೊಂದು ಚುನಾವಣೆ ಅಂದ್ರೆ 2020ರಲ್ಲಿ 67 ಕ್ಷೇತ್ರ ಗೆಲ್ಲೋದ್ರಲ್ಲಿ ಯಶಸ್ವಿಯಾಗಿದ್ದಂಥ ಆಮ್ ಆದ್ಮಿ ಪಾರ್ಟಿ. ಬಿಜೆಪಿ 3 ಕ್ಷೇತ್ರ, ಕಾಂಗ್ರೆಸ್ 0 ಕ್ಷೇತ್ರ ಗೆದ್ದಿತ್ತು. ಒಂದು ಕೇಂದ್ರಾಡಳಿತ ಪ್ರದೇಶವನ್ನ ಗೆದ್ದು ಬೀಗೋ ಹುಮ್ಮಸ್ಸಿನಲ್ಲಿ ಈ ಬಾರಿ ಕಾಂಗ್ರೆಸ್ ಇತ್ತು. ಒಂದು ವೇಳೆ ಎಕ್ಸಿಟ್ ಪೋಲ್ಗಳು ನುಡಿದಂತೆ ಆಗದೇ ಇದ್ರೆ, ಸಟ್ಟಾ ಬಜಾರ್ ಹೇಳಿದಂತೆ ಆಗದೇ ಇದ್ರೆ ಅತಂತ್ರ ಸ್ಥಿತಿಗೆ ಬರುತ್ತಾ ದೆಹಲಿ. ಅತಂತ್ರ ಸ್ಥಿತಿಗೊಂದು ವೇಳೆ ಬಂದ್ರೆ ಒಂದು ಮತ ವಿಭಜನೆಯ ಮೂಲಕ ಕಾಂಗ್ರೆಸ್ ಒಂದು 3-4 ಸೀಟು ಗೆದ್ರೆ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಮೊರೆ ಹೋಗಿ ಮೈತ್ರಿ ಸರ್ಕಾರ ರಚನೆ ಆಗೋ ಸಾಧ್ಯತೆಗಳಿದ್ದಾವೆ ರಾಜಕೀಯ ವಿಶ್ಲೇಷಕರ ಪ್ರಕಾರ. ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಆರಂಭಿಕ ರೌಂಡ್ಸ್ನಲ್ಲೇ ಬಿಜೆಪಿ ಮುನ್ನಡೆ ಸಾಧಿಸ್ತಾ ಇದೆ. ಎಕ್ಸಿಟ್ ಪೋಲ್ಗಳು ಹೇಳ್ತು 36ರಿಂದ 38 ಬಿಜೆಪಿ. ಆ ಒಂದು ರಿಸಲ್ಟ್ನ ಹತ್ತಿರಕ್ಕೆ ಬಿಜೆಪಿ ಈಗ ಮುನ್ನಡೆ ಸಾಧಿಸ್ತಾ ಇದೆ. ಆಶ್ಚರ್ಯಕರ ಅಂದ್ರೆ 70 ಕ್ಷೇತ್ರಗಳ ಪೈಕಿ ಮುಸ್ಲಿಂ ಪ್ರಾಬಲ್ಯದ 20 ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ಆರಂಭಿಕ ಮುನ್ನಡೆ ಇದೆ. ಅರವಿಂದ್ ಕೇಜ್ರಿವಾಲ್ರನ್ನ ಒಂದು ವರ್ಗ ಮರ್ತಂತೆ ಕಾಣ್ತಾ ಇದೆ, ಕಾಂಗ್ರೆಸ್ಸಿಗೂ ಕೈ ಕೊಟ್ಟಂತೆ ಕಾಣ್ತಾ ಇದೆ. ಹಾಗಾದ್ರೆ 27 ವರ್ಷದ ನಂತರ ಮತ್ತೆ ಗೆಲುವಿನತ್ತ ಬಿಜೆಪಿನ